ಒಂದ್ಸಲ ಕಣ್ಮುಚ್ಕೊಂಡು ಫ್ರೈಡ್ ಚಿಕನ್ ನೆನ್ಪು ಮಾಡ್ಕೊಳ್ಳಿ. ದ್ಯಾಟ್ ಬಕೆಟ್ ಆಫ್ ಕ್ರಿಸ್ಪಿ ಜ್ಯೂಸಿ ಫ್ಲೇವರ್ಫುಲ್ ಚಿಕನ್ ಇಮಿಡಿಯೇಟ್ಲಿ ಕಮ್ಸ್ ಟು ಮೈಂಡ್. ಮತ್ತು ಅದನ್ನು ಬೈಟ್ ಮಾಡಿದಾಗ ಬರೋ ಕ್ರಂಚು ಕೂಡ ಆಲ್ಮೋಸ್ಟ್ ಕೇಳಿಸುತ್ತೆ. ಆ್ಯಕ್ಚುಲಾಗಿ ಬೈಟ್ ಮಾಡಿದಾಗಂತೂ ಯುವರ್ ಟೇಸ್ಟ್ ಬಡ್ಸ್ ವಿಲ್ ಸ್ಟಾರ್ಟ್ ಡೂಯಿಂಗ್ ದ ಚಿಕನ್ ಡ್ಯಾನ್ಸ್. ಬಾಯಲ್ಲಿ ನೀರುಡ್ತಾ ಇದೆಯಾ? ಆಬ್ವಿಯಸ್ಲಿ ಕಾಸ್ ಇಟ್ಸ್ ಫಿಂಗರ್ ಲಿಕ್ಕಿಂಗ್ ಗುಡ್. ಇಟ್ ಇಸ್ KFC. ಜಗತ್ತಿನಾದ್ಯಂತ ಅಂದರೆ ಸುಮಾರು 145 ಬೇರೆ ಬೇರೆ ದೇಶಗಳಲ್ಲಿ KFCಯ 30,000ಕ್ಕೂ ಹೆಚ್ಚು ಔಟ್ಲೆಟ್ಗಳಿದೆ. ಈ ಮೂಲಕ ಅದು ಜಗತ್ತಿನ ಅತ್ಯಂತ ದೊಡ್ಡ ಫಾಸ್ಟ್ ಫುಡ್ ಚೈನ್ಗಳಲ್ಲಿ ಒಂದಾಗಿದೆ. KFC ಚಿಕನ್ ಅಷ್ಟು ಫೇಮಸ್ ಆಗೋದಕ್ಕೆ ಏನು ಕಾರಣ? ಅನ್ಡೌಟೆಡ್ಲಿ ಅದರ ಸೂಪರ್ ಟೇಸ್ಟ್. ಆ ಟೇಸ್ಟ್ ಬರೋದಕ್ಕೆ ಏನು ಕಾರಣ ಗೊತ್ತಾ? ಒಂದು ಸೀಕ್ರೆಟ್ ರೆಸಿಪಿ. 11 ಹರ್ಬ್ಸ್ ಆ್ಯಂಡ್ ಸ್ಪೈಸಸ್ ಇರುವಂಥ ಈ ಸೀಕ್ರೆಟ್ ರೆಸಿಪಿನ KFC ಹೆಡ್ ಕ್ವಾರ್ಟರ್ಸಲ್ಲಿ ಸೇಫಾಗಿ ಲಾಕ್ ಮಾಡಿಟ್ಟಿದ್ದಾರೆ. KFCಯ ಟಾಪ್ ಎಕ್ಸಿಕ್ಯೂಟಿವ್ಸ್ಗೂ ಈ ರೆಸಿಪಿಯಲ್ಲಿರುವಂಥ ಕಂಪ್ಲೀಟ್ ಸೆಟ್ ಆಫ್ ಇಂಗ್ರೀಡಿಯೆಂಟ್ಸ್ ಏನು, ಅದರ ಪ್ರಪೋರ್ಷನ್ಸ್ ಏನು ಅಂತ ಗೊತ್ತಿಲ್ಲ. ಕೆಲವು ಜನರಿಗೆ ಮಾತ್ರ ರೆಸಿಪಿ ಗೊತ್ತಿರೋದು. ಆ್ಯಂಡ್ ದೇ ಆರ್ ಸ್ವೋನ್ ಟು ಸೀಕ್ರೆಸಿ. ಕಂಪನಿಯವರ ಹೆಸರುಗಳನ್ನು ಎಲ್ಲೂ ರಿವೀಲ್ ಮಾಡೋದಿಲ್ಲ. ಈ ಸೀಕ್ರೆಟ್ ರೆಸಿಪಿಯಲ್ಲಿರುವಂಥ 11 ಹರ್ಬ್ಸ್ ಆ್ಯಂಡ್ ಸ್ಪೈಸಸನ್ನು 2 ಕಂಪನಿಗಳು ಸಪ್ಲೈ ಮಾಡುತ್ತೆ. ಆದರೆ ಇವರಿಬ್ಬರಿಗೂ ಇನ್ನೊಬ್ಬರು ಯಾರು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಈ ಸೀಕ್ರೆಟ್ ರೆಸಿಪಿನ ಕಾಪಾಡಿಕೊಳ್ಳೋದಕ್ಕೆ ಏನೇನು ಬಂದೋಬಸ್ತ್ ಮಾಡಬಹುದೋ ಅದನ್ನೆಲ್ಲ KFC ಮಾಡಿಟ್ಟಿದೆ. ಯಾಕೆಂದರೆ ಈ ರೆಸಿಪಿನೇ ಅಲ್ವಾ ಅವರಿಗೆ ಜೀವಾಳ. ಇಟ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ಇಟ್ ಸಕ್ಸಸ್. ಅಷ್ಟಕ್ಕೂ ಈ ಸೀಕ್ರೆಟ್ ರೆಸಿಪಿನ ಕಂಡುಹಿಡಿದಿದ್ದು ಯಾರು? ಪ್ರತಿ KFC ಔಟ್ಲೆಟ್ ಮೇಲೆ, ಪ್ರತಿ KFC ಬಕೆಟ್ ಮೇಲೆ ಸ್ಪೆಕ್ಟಿಕಲ್ಸ್ ಹಾಕ್ಕೊಂಡು, ಬೋಟೈ ಹಾಕ್ಕೊಂಡು ಸ್ಮೈಲ್ ಮಾಡ್ತಾ ಇರೋವಂಥ ಒಬ್ಬ ಅಜ್ಜನ್ನು ನೀವು ನೋಡಿರ್ತೀರ. ಅವರೇ ಈ ಸೀಕ್ರೆಟ್ ರೆಸಿಪಿಯ ಕ್ರಿಯೇಟರ್ ಕಾಲೋನಲ್ ಸ್ಯಾಂಡರ್ಸ್. ಇವರೇನು ಮಿಲಿಟ್ರಿ ಕಾಲೋನಲ್ ಅಲ್ಲ. ಈ ಕಾಲೋನಲ್ ಅನ್ನೋದು ಕೆಂಟಕಿಯ ಗವರ್ನರಿಂದ ಇವ್ರಿಗೆ ಸಿಕ್ಕಿರುವಂಥ ಆನರರಿ ಟೈಟಲ್. ಇವರ ಪೂರ್ತಿ ಹೆಸರು ಹಾರ್ಲ್ಯಾಂಡ್ ಸ್ಯಾಂಡರ್ಸ್. ಈ ಮನುಷ್ಯನ ಬಗ್ಗೆ ಒಂದಷ್ಟು ತಿಳ್ಕೊಳ್ಳೇಬೇಕು. ಇವರು KFC ರೆಸಿಪಿ ಕ್ರಿಯೇಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಮಾತ್ರ ಅಲ್ಲ, ಅವರಿಗಿದ್ದ ಡೆಡಿಕೇಶನ್, ಡಿಟರ್ಮಿನೇಷನ್ ಕಾರಣದಿಂದಾಗಿ ಏನಾದರೂ ಒಂದು ಯುನೀಕ್ ಕ್ರಿಯೇಟ್ ಮಾಡಲೇಬೇಕು ಅನ್ನೋ ಅವರ ತುಡಿತಾ ಇತ್ತಲ್ಲ, ಅದಕ್ಕಾಗಿ ಎಷ್ಟೇ ಸಲ ಬಿದ್ದರು ಬಿಡದೆ ಎದ್ದು ನಿಂತರಲ್ಲ, ಆ ಕಾರಣಕ್ಕಾಗಿ 1890ರಲ್ಲಿ ಅಮೇರಿಕಾದ ಇಂಡಿಯಾನಾದಲ್ಲಿ ಹುಟ್ಟಿದ ಹಾರ್ಲ್ಯಾಂಡ್ ಸ್ಯಾಂಡರ್ಸ್ಗೆ ಚಿಕ್ಕ ವಯಸ್ಸಿಂದಲೂ ತುಂಬಾ ಕಷ್ಟ. ಅವರಿಗೆ ಕೇವಲ 5 ವರ್ಷ ಇದ್ದಾಗ ತಂದೆ ವಿಲ್ಬರ್ಟ್ ಸ್ಯಾಂಡರ್ಸ್ ತೀರು ಹೋಗ್ತಾರೆ. ಅವ್ರ ತಾಯಿಗೆ ದುಡಿಲೇಬೇಕಾದಂಥ ಅನಿವಾರ್ಯತೆ, ಜೀವನ ನಡಿಬೇಕಲ್ವ. 3 ಮಕ್ಕಳಲ್ಲಿ ಸ್ಯಾಂಡರ್ಸೇ ದೊಡ್ಡವರು. ಪುಟ್ಟ ಪೂರ್ಣ ಹೆಗಲ ಮೇಲೆ ಅವ್ರ ತಂಗಿಯನ್ನು ನೋಡ್ಕೊಳ್ಬೇಕಾಗಿರುವಂಥ ದೊಡ್ಡ ಜವಾಬ್ದಾರಿ ಬೀಳುತ್ತೆ. ಆ ಸಮಯದಲ್ಲೇ ಸ್ಯಾಂಡರ್ಸ್ ಕುಕ್ಕಿಂಗ್ ಕಲಿಯೋದಕ್ಕೆ ಶುರು ಮಾಡ್ತಾರೆ. ಟೀನೇಜಲ್ಲಿದ್ದಾಗಲೇ ಸ್ಕೂಲ್ ಬಿಟ್ಟು ಫಾರ್ಮಲ್ಲಿ ದುಡಿಯೋಕ್ಕೂ ಶುರು ಮಾಡ್ತಾರೆ. ಆರ್ಮಿಗೆ ಸೇರೋ ಪ್ರಯತ್ನನೂ ಮಾಡ್ತಾರೆ. ಆದರೆ ಇನ್ನೂ 18 ತುಂಬಿಲ್ಲ ಅಂತ ಅವ್ರನ್ನ ವಾಪಸ್ ಮನೆಗೆ ಕಳಿಸ್ತಾರೆ. ಹಾಗಂತ ಸುಮ್ಮನೆ ಕುರು ಜಾಯಮಾನದವರಲ್ಲ ಈ ಸ್ಯಾಂಡರ್ಸ್. ಲೇಬರರ್ ಆಗಿ ರೈಲ್ವೇಸ್ ಸೇರ್ಕೊಳ್ತಾರೆ. ಆದರೆ ಅಲ್ಲೇನೋ ಕಿರಿಕ್ ಮಾಡ್ಕೊತಾರೆ. ನೆಕ್ಸ್ಟ್ ಲಾ ಓದ್ಕೊಂಡು ಲಾಯರ್ ಆಗೋಣ ಅಂತಲೂ ಹೋಗ್ತಾರೆ. ಆದರೆ ಕ್ಲೈಂಟ್ ಜೊತೆನೂ ಏನೋ ಪ್ರಾಬ್ಲಮ್ ಆಗಿ ಆ ಪ್ರೊಫೆಷನ್ಗೂ ಗುಡ್ ಬೈ ಹೇಳಬೇಕಾಗತ್ತೆ. ಆಮೇಲೆ ಇನ್ಶೂರೆನ್ಸ್ ಏಜೆಂಟ್ ಆಗ್ತಾರೆ. ಬಟ್ ಹಿ ವಿಲ್ ಗೆಟ್ ಫೈರ್ಡ್ ಫ್ರಮ್ ದ್ಯಾಟ್ ಜಾಬ್ ಟು. ಯಾಕೋ ಈ ಜಾಬ್ ಎಲ್ಲ ನಮ್ಗೆ ಬರಲ್ಲ, ಬಿಸ್ನೆಸ್ ಮಾಡಿದರೆ ಹೇಗೆ ಅಂತ ಓಹಿಯೋ ರಿವರ್ ಹತ್ರ ಫೆರಿ ಬೋಟ್ ಬಿಸ್ನೆಸ್ ಶುರು ಮಾಡ್ತಾರೆ. ಆದರೆ ಆ ರಿವರ್ ಮೇಲೆ ಬ್ರಿಡ್ಜ್ ಕನ್ಸ್ಟ್ರಕ್ಟ್ ಆಗುತ್ತೆ. ಬ್ರಿಡ್ಜ್ ಬಂದಮೇಲೆ ಇನ್ನು ದೋಣಿ ಯಾರು ಹಾಕ್ತಾರೆ? ಸೊ ಆ ಬಿಸ್ನೆಸ್ಸು ಬಂದಾಗುತ್ತೆ. ಅದಾದ ನಂತರ ಆಯಿಲ್ ಲ್ಯಾಂಪ್ ಬಿಸ್ನೆಸ್ ಶುರು ಮಾಡ್ತಾರೆ. ಇವರಿದ್ದಿದ್ದು ರೂರಲ್ ಏರಿಯಾದಲ್ಲಿ. ಅಲ್ಲಿಗಿನ್ನೂ ಆ ಕಾಲದಲ್ಲಿ ವಿದ್ಯುತ್ ಸಂಪರ್ಕ ಎಲ್ಲ ಇರಲಿಲ್ಲ. ಬಟ್ ಬಹಳ ಬೇಗ ಅಲ್ಲಿಗೂ ಎಲೆಕ್ಟ್ರಿಸಿಟಿ ಬರುತ್ತೆ. ಇನ್ನು ಆಯಿಲ್ ಲ್ಯಾಂಪ್ ಯಾರು ತಗೋತಾರೆ? ಅಲ್ಲಿಗೆ ಅವ್ರ ಕೈ ಹಾಕಿರೋ ಎಲ್ಲ ಬಿಸ್ನೆಸ್ಗಳು ಕೈ ಕೊಡ್ತವೆ. ಇನ್ನು ಅವರ ಪರ್ಸ್ನಲ್ ಲೈಫ್ಗೆ ಬಂದರೆ 18 ವರ್ಷಕ್ಕೇ ಜೋಸೆಫಿನ್ ಕಿಂಗನ್ನ ಮದುವೆ ಮಾಡ್ಕೋತಾರೆ. ಅವರಿಗೆ 3 ಮಕ್ಕಳು ಆಗ್ತಾರೆ. ಆದರೆ ಹೀಗೆ ಒಂದಾದ ಮೇಲೊಂದು ಜಾಬ್ ಚೇಂಜ್ ಮಾಡ್ತಾ ಆಮೇಲೆ ಬಿಸ್ನೆಸ್ಗಳೂ ಕೂಡ ತೋಪಾಗಿದ್ದರಿಂದ ಅವರ ಫಿನಾನ್ಷಿಯಲ್ ಲೈಫ್ ಸ್ಟೇಬಲ್ ಆಗಿರೋದಿಲ್ಲ. ಸೊ ಡಿವೋರ್ಸ್ ಆಗುತ್ತೆ. ಇಷ್ಟು ಸಾಲದು ಅನ್ನೋ ಹಾಗೆ ವಿಧಿ ಅವರಿಗೆ ಮತ್ತೊಂದು ಶಾಕ್ ಕೊಡುತ್ತೆ. ಬೆಳೆದು ನಿಂತಿರುವಂಥ ಸುಮಾರು 20 ವರ್ಷದ ಅವರ ಮಗನನ್ನು ಅವ್ರು ಕಳ್ಕೊತಾರೆ. ಟಾನ್ಸಿಲೆಕ್ಟಮಿ ಆಪರೇಷನ್ ಮಾಡಬೇಕಾದ್ರೆ ಕಾಂಪ್ಲಿಕೇಶನ್ನಿಂದಾಗಿ ಅವರ ಪ್ರಾಣ ಹೋಗುತ್ತೆ. ಇದಾದ ನಂತರ ಸ್ಯಾಂಡರ್ಸ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ.
ಬಿಸ್ನೆಸ್ಸಲ್ಲಿ ಲಾಸ್ ಮೇಲೆ ಲಾಸ್, ಪರ್ಸ್ನಲ್ ಲೈಫಲ್ಲೂ ಇಂತಿಂಥ ದೊಡ್ಡ ದೊಡ್ಡ ಟ್ರ್ಯಾಜಿಡಿಗಳು. ಅವ್ರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಸೂಸೈಡ್ ಮಾಡ್ಕೊಂಡು ಬಿಟ್ಟಿರೋರು. ಆ್ಯಕ್ಚುಲಿ ಸ್ಯಾಂಡರ್ಸ್ ಕೂಡ ಯೋಚನೆ ಮಾಡ್ತಾರೆ. ಆಗ ಅವರು ಕೂತು ಆತ್ಮಾವಲೋಕನ ಮಾಡ್ಕೋತಾರೆ. ಜೀವನದಲ್ಲಿ ನನಗೆ ಯಾವುದು ಖುಷಿ ಕೊಡುತ್ತೆ, ವಾಟ್ ಆಮ್ ಐ ಪ್ಯಾಷನೇಟ್ ಅಬೌಟ್? ಈ ಪ್ರಶ್ನೆಗಳನ್ನು ತಮಗೆ ತಾವೇ ಕೇಳಿಕೊಂಡಾಗ ಅವರಿಗೆ ರಿಯಲೈಸ್ ಆಗುತ್ತೆ, ಅಡುಗೆ ಮಾಡೋದ್ರಲ್ಲಿ ನನಗೆ ಸಿಗೋ ಖುಷಿ ಬೇರೆ ಯಾವುದ್ರಲ್ಲೂ ಸಿಗ್ತಾ ಇಲ್ಲ ಅಂತ. ದ್ಯಾಟ್ ಈಸ್ ಮೈ ಟ್ರೂ ಪ್ಯಾಷನ್ ಅನ್ನೋದು ಅವರಿಗೆ ಮನವರಿಕೆ ಆಗುತ್ತೆ. ಜೀವನೋಪಾಯಕ್ಕಾಗಿ ಕೆಂಟಕಿಯ ಕಾರ್ಬಿನ್ ಅನ್ನೋ ಜಾಗದಲ್ಲಿ ಸ್ಯಾಂಡರ್ಸ್ ಒಂದು ಗ್ಯಾಸ್ ಸ್ಟೇಷನ್ ಇಟ್ಕೊಂಡಿರ್ತಾರೆ. ಸೈಡ್ ಬಿಸ್ನೆಸ್ ಥರ ಅಲ್ಲಿಗೆ ಬರೋ ಟ್ರಕ್ ಡ್ರೈವರ್ಸ್ ಹಾಗೆ ಪ್ರಯಾಣಿಕರಿಗೆಲ್ಲ ಮೀಲ್ಸನ್ನು ಸೇಲ್ ಮಾಡ್ತಿರ್ತಾರೆ. ಆ ಮೀಲಲ್ಲಿ ಪ್ಯಾನ್ ಫ್ರೈಡ್ ಚಿಕನ್, ಹ್ಯಾಮ್, ಸ್ಟ್ರಿಂಗ್ ಬೀನ್ಸ್, ಓಕ್ರಾ ಅಂದರೆ ನಮ್ಮ ಬೆಂಡೆಕಾಯಿ ಮತ್ತು ಹಾಟ್ ಬಿಸ್ಕೆಟ್ಸ್ ಇರುತ್ತೆ. ಈಗ ನಮ್ಮ ಕಡೆ ಎಲ್ಲ ಜೋಳದ ರೊಟ್ಟಿ ಊಟ, ಸೌತ್ ಇಂಡಿಯನ್ ಮೀಲ್ಸ್, ನಾರ್ತ್ ಇಂಡಿಯನ್ ಮೀಲ್ಸ್ ಅನ್ನೋ ಥರ ಎಲ್ಲ ಇರುತ್ತಲ್ಲ, ಹಾಗೆ ಇವರಿರೋ ಕಡೆ ಅದೇ ಮೀಲ್ಸ್. ಆ ಟೌನ್ ತುಂಬ ಇವರ ಮೀಲ್ಸ್ದೇ ಮಾತು. ಅಷ್ಟು ಇಷ್ಟ ಆಗಿರುತ್ತೆ ಎಲ್ರಿಗೂ ಅವರ ಈ ಮೀಲ್ಸ್, ಎಸ್ಪೆಷಲಿ ಈ ಫ್ರೈಡ್ ಚಿಕನ್. ಜನ ತಾನು ತಯಾರಿಸಿದ ಮೀಲ್ಸನ್ನು ಬಾಯಿ ಚಪ್ಪರಿಸ್ತಾ ತಿಂದು ಹೊಗಳ್ಬೇಕಾದ್ರೆ ಸ್ಯಾಂಡರ್ಸ್ಗೆ ತಾನೊಬ್ಬ ಎಕ್ಸಲೆಂಟ್ ಶೆಫ್ ಅನ್ನೋ ಫೀಲಿಂಗ್. ಕ್ರಮೇಣ ಸ್ಯಾಂಡರ್ಸ್ ಏನು ಮಾಡ್ತಾರೆ ಗೊತ್ತಾ, ಆ ಗ್ಯಾಸ್ ಸ್ಟೇಷನ್ನ ಒಂದು ಫುಲ್ ಫ್ಲೆಡ್ಜ್ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡ್ತಾರೆ. ಸ್ಯಾಂಡರ್ಸ್ ಈ ಚಿಕನ್ನ ಪ್ರೆಷರ್ ಕುಕ್ಕರ್ ಬಳಸಿ ಕುಕ್ ಮಾಡ್ತಾಯಿದ್ರು. ದಿಸ್ ಮೆಥಡ್ ಪ್ರಿಸರ್ವ್ ಫ್ಲೇವರ್, ಮಾಯಿಶ್ಚರ್ ಆ್ಯಂಡ್ ಟೆಕ್ಸ್ಚರ್ ಆಫ್ ದಿ ಚಿಕನ್. ಹೆಚ್ಚು ಎಣ್ಣೆ ಅಲ್ಲಿಗೆ ಬೇಕಾಗ್ತಿರ್ಲಿಲ್ಲ ಮತ್ತು ಹೆಚ್ಚು ಸಮಯ ಕೂಡ ಬೇಕಾಗ್ತಾ ಇರಲಿಲ್ಲ. ಈ ಥರ ಬೆಸ್ಟ್ ಕುಕಿಂಗ್ ಮೆಥಡ್ಸ್ನ ಸೆಲೆಕ್ಟ್ ಮಾಡೋದು, ಜನರಿಗೆ ಇಷ್ಟ ಆಗೋ ಥರ ರೆಸಿಪೀಸ್ ಕ್ರಿಯೇಟ್ ಮಾಡೋದು, ಸ್ಯಾಂಡರ್ಸ್ ರಿಯಲಿ ಹ್ಯಾಡ್ ಅ ನ್ಯಾಕ್ ಆಫ್ ಕುಕಿಂಗ್. ಒಂದು 10 ವರ್ಷ ಸ್ಯಾಂಡರ್ಸ್ನ ರೆಸ್ಟೋರೆಂಟ್ ಸೂಪರಾಗಿ ನಡೆಯುತ್ತೆ, ಭರ್ಜರಿ ಫೇಮಸ್ಸು ಆಗುತ್ತೆ. ಇದೇ ಟೈಮಲ್ಲಿ ಅವರಿಗೆ ಕಾಲೋನಲ್ ಅನ್ನೋ ಗೌರವಾನ್ವಿತ ಟೈಟಲ್ ಸಿಗೋದು. ಈ ಟೈಟಲ್ ಸಿಕ್ಕ ಮೇಲಂತೂ ಸ್ಯಾಂಡರ್ಸ್ನ ಹಿಡಿಯೋರೇ ಇರಲಿಲ್ಲ. ಎಲ್ಲಿ ಹೋದರೂ ವೈಟ್ ಲಿನನ್ ಸೂಟ್, ವೆಸ್ಟರ್ನ್ ಸ್ಟ್ರಿಂಗ್ ಬೋ ಟೈ ಮತ್ತು ಅವರ ಗೋಟಿ ಅದೇ ಅವತಾರದಲ್ಲಿ ಕಾಣಿಸ್ಕೊಳ್ತಾ ಇರ್ತಾರೆ. ಇವರ ಈ ಐಕಾನಿಕ್ ಇಮೇಜೇ ಇವತ್ತು KFC ಟ್ರೇಡ್ ಮಾರ್ಕ್ ಆಗಿರೋದು. ರೆಸ್ಟೋರೆಂಟ್ ಬಿಸ್ನೆಸ್ ಏನೋ ಚೆನ್ನಾಗೇ ನಡೀತಾ ಇತ್ತು. ಇನ್ನೇನು ಎಲ್ಲ ಸರಿ ಹೋಯಿತು ಅನ್ನೋ ಅಷ್ಟರಲ್ಲಿ ಅವ್ರ ಲೈಫಲ್ಲಿ ಮತ್ತೊಂದು ಡೇಂಜರ್ ಕಾದಿತ್ತು. ಸ್ಯಾಂಡರ್ಸ್ ರೆಸ್ಟೋರೆಂಟ್ ಇರೋ ಜಾಗದಲ್ಲಿ ಒಂದು ಹೊಸ ಇಂಟರ್ಸ್ಟೇಟ್ ಹೈವೇ ಕನ್ಸ್ಟ್ರಕ್ಟ್ ಆಗೋಕ್ಕೆ ಶುರುವಾಗುತ್ತೆ. ಅಷ್ಟು ಚೆನ್ನಾಗಿ ನಡೀತಾ ಇದ್ದ ರೆಸ್ಟೋರೆಂಟ್ನ ಮಾರಲೇಬೇಕಾಗಿರೋ ಪರಿಸ್ಥಿತಿ. ಆದರೆ ರೆಸ್ಟೋರೆಂಟ್ ಮಾರಿ ಸ್ಯಾಂಡರ್ಸ್ಗೆ ಕೈ ಕೊಟ್ಟು ಕೂತ್ಕೊಳ್ಳೋದಕ್ಕಾಗಲ್ಲ. ವಯಸ್ಸು 60 ದಾಟಿದ ತಕ್ಷಣ ಎಲ್ಲರೂ ರಿಟೈರ್ಮೆಂಟ್ ಬಗ್ಗೆ ಯೋಚಿಸ್ತಾರೆ. ಆದರೆ ಸ್ಯಾಂಡರ್ಸ್ಗೆ ಆ ವಯಸ್ಸಲ್ಲೂ ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಏನಾದರೂ ಸಾಧಿಸಬೇಕು ಅನ್ನೋ ಛಲ. ಅಷ್ಟೊತ್ತಿಗಾಗಲೇ ಅವರು ಇನ್ನೊಂದು ಮದುವೆನೂ ಆಗಿರ್ತಾರೆ. ಸೊ ಅವರ ಹೆಂಡತಿ ಕ್ಲಾಡಿಯಾ ಜೊತೆ ಸೇರಿಕೊಂಡು ಊರಿಂದ ಊರಿಗೆ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಕಾರ್ ಡಿಕ್ಕಿಯಲ್ಲಿ 1-2 ಪ್ರೆಷರ್ ಕುಕ್ಕರ್ಸ್, ಹಿಟ್ಟು ಹಾಗೆ ಅವರ ಸೀಕ್ರೆಟ್ ಬ್ಲೆಂಡ್ ಆಫ್ ಸ್ಪೈಸಸ್ ಇವಿಷ್ಟನ್ನು ಇಟ್ಕೊಂಡು ರೋಡ್ ಟ್ರಿಪ್ ಪ್ಲ್ಯಾನ್ ಮಾಡ್ತಾರೆ. ಎಲ್ಲಿ ಅವರಿಗೆ ಒಂದು ಒಳ್ಳೆ ರೆಸ್ಟೋರೆಂಟ್ ಕಾಣಿಸುತ್ತೋ ಅಲ್ಲಿಗೆ ಹೋಗಿ ಅಲ್ಲಿನ ರೆಸ್ಟೋರೆಂಟ್ ಓನರ್ಗೆ ಹಾಗೆ ಸ್ಟಾಫ್ಗೆ ತಮ್ಮ ಸಿಗ್ನೇಚರ್ ಸ್ಟೈಲಲ್ಲಿ ಚಿಕನ್ ಕುಕ್ ಮಾಡಿಕೊಡ್ತಾ ಇರ್ತಾರೆ. ಅವರಿಗೆಲ್ಲ ಇಷ್ಟ ಆದರೆ ದೇ ಅರೈವ್ಡ್ ಎಟ್ ಅ ಡೀಲ್. ಫಾರ್ ಎವ್ರಿ ಪೀಸ್ ಆಫ್ ಚಿಕನ್ ಸೋಲ್ಡ್ ಸ್ಯಾಂಡರ್ಸ್ಗೆ 4 ಸೆಂಟ್ಸ್. ನಂತರ ಅದನ್ನು ನಿಕಲ್ಗೆ ಬದಲಾಯಿಸ್ತಾರೆ, ಅಂದರೆ 5 ಸೆಂಟ್ ಸಿಗ್ತಾ ಇರುತ್ತೆ. ಈ ಪ್ರಾಸೆಸ್ಸಲ್ಲಿ ಅವರು 1 ಅಲ್ಲ 2 ಅಲ್ಲ 100 ಅಲ್ಲ 1000 ಅಲ್ಲ 1009 ಸಲ ರಿಜೆಕ್ಷನ್ ಫೇಸ್ ಮಾಡ್ತಾರೆ. ಏನು ಪೇಷನ್ಸು, ಏನು ಡೆಡಿಕೇಶನು, ಅದು ಆ ವಯಸ್ಸಲ್ಲಿ. ಹ್ಯಾಟ್ ಇದ್ದಿದ್ರೆ ಹ್ಯಾಟ್ಸ್ ಆಫ್ ಮಾಡ್ಬೋದಿತ್ತೇನೋ, ಇರಲಿ ಬಿಡಿ. ಸ್ಯಾಂಡರ್ಸ್ಗೆ ಸಾಲ್ಟ್ ಲೇಕ್ ಸಿಟಿಯಲ್ಲಿ ಒಬ್ಬರು ಫ್ರೆಂಡ್ ಇರ್ತಾರೆ, ಪೀಟ್ ಹಾರ್ಮನ್ ಅಂತ ಅವ್ರ ಹೆಸರು. ಈ ರೋಡ್ ಟ್ರಿಪ್ ಮಾಡೋ ಟೈಮಲ್ಲಿ ಅವ್ರ ರೆಸ್ಟೋರೆಂಟ್ಗೂ ಒಂದು ವಿಸಿಟ್ ಆಗ್ತಾರೆ. ಪೀಟ್ಗೆ ಸ್ಯಾಂಡರ್ಸ್ನ ಈ ಫ್ರೈಡ್ ಚಿಕನ್ ರೆಸಿಪಿ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಅದು ಅವರ ರೆಗ್ಯುಲರ್ ಮೆನ್ಯೂ ಐಟಮ್ ಆಗಿಬಿಡುತ್ತೆ. ಇದೇ ಥರ ಇನ್ನೊಂದಷ್ಟು ರೆಸ್ಟೋರೆಂಟ್ ಓನರ್ಸ್ಗೂ ಅವರ ಫ್ರೈಡ್ ಚಿಕನ್ ಭಾರಿ ಇಷ್ಟ ಆಗುತ್ತೆ. ಕ್ರಮೇಣ ಸ್ಯಾಂಡರ್ಸ್ ಫ್ರೈಡ್ ಚಿಕನ್ ಸುಮಾರು 600 ಔಟ್ಲೆಟನ್ನು ರೀಚ್ ಆಗುತ್ತೆ. ಕೊನೆಗೆ ಸಾಲ್ಟ್ ಲೇಕ್ ಸಿಟಿಯಲ್ಲೇ ತನ್ನ ಸ್ನೇಹಿತ ಪೀಟ್ ಹಾರ್ಮನ್ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಫಸ್ಟ್ ಕೆಂಟಕಿ ಫ್ರೈಡ್ ಚಿಕನ್ ರೆಸ್ಟೋರೆಂಟನ್ನು ಓಪನ್ ಮಾಡ್ತಾರೆ. ಈ ರೆಸ್ಟೋರೆಂಟ್ ಪಾಪ್ಯುಲಾರಿಟಿ ಮತ್ತು ಅದು ಬೆಳೀತಾ ಇದ್ದ ರೀತಿ ನೋಡಿ ಜಾನ್ ಬ್ರೌನ್ ಅನ್ನೋ ಒಬ್ಬ ಲಾಯರ್ ತನ್ನ ರಿಚ್ ಫ್ರೆಂಡ್ ಹಾಗೆ ವೆಂಚರ್ ಕ್ಯಾಪಿಟಲಿಸ್ಟ್ ಜಾಕ್ ಮೆಸ್ಸಿ ಅನ್ನೋರ ಜೊತೆ ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡ್ತಾರೆ. ಲೆಟ್ಸ್ ಬೈ ದಿಸ್ ರೆಸ್ಟೋರೆಂಟ್ ಅಂತ. ಸ್ಯಾಂಡರ್ಸ್ ಜೊತೆ ಒಂದು ಮೀಟಿಂಗ್ ಫಿಕ್ಸ್ ಮಾಡ್ತಾರೆ. ನಿಮ್ಮ ರೆಸ್ಟೋರೆಂಟ್ನ ನಮಗೆ ಮಾರಿಬಿಡಿ ಅನ್ನೋ ಸೆಂಟೆನ್ಸ್ ಕೇಳಿದ ತಕ್ಷಣ ಸ್ಯಾಂಡರ್ಸ್ಗೆ ತಡ್ಕೊಳ್ಳೋದಕ್ಕೆ ಆಗಲ್ಲ. ಹಿ ವಾಸ್ ಲೈಕ್, ನೋ ವೇ, ತಾನು ಅಷ್ಟು ಕಷ್ಟಪಟ್ಟು ಪರ್ಫೆಕ್ಟಾಗಿ ಮಾಡಿದ ರೆಸಿಪಿ ತನ್ನ ಸಿಗ್ನೇಚರ್ ಪ್ರಾಡಕ್ಟ್ನ ಇನ್ಯಾರಿಗೋ ಮಾರೋದು ಅಂದರೆ ಸ್ಯಾಂಡರ್ಸ್ಗೆ ಖಂಡಿತ ಅದಿಷ್ಟ ಆಗಲ್ಲ. ಆದರೆ ಇವರು ಬಿಡೋಕ್ಕೂ ತಯಾರಿರಲಿಲ್ಲ. ನೋಡಿ, ನಿಮಗೀಗಾಗಲೇ 75 ವರ್ಷ, ಈ ವಯಸ್ಸಲ್ಲಿ ಬಿಸ್ನೆಸ್ಸು ಅಂತೆಲ್ಲ ತಲೆ ಕೆಡಿಸ್ಕೊಂಡು ಯಾಕೆ ಕಷ್ಟಪಡ್ತೀರಾ? ಲೈಫನ್ನು ಎಂಜಾಯ್ ಮಾಡಿ,
ಇದು ನಿಜವಾಗ್ಲೂ ಒಳ್ಳೆ ಡೀಲ್ ಅಂತ ಕನ್ವಿನ್ಸ್ ಮಾಡ್ತಾರೆ. ಆದರೂ ಸ್ಯಾಂಡರ್ಸ್ಗೆ ಅರೆ ಮನಸ್ಸು. ನಿಮ್ಮ ಫ್ರೈಡ್ ಚಿಕನ್ ರೆಸಿಪಿನ ನಾವು ಹಾಗೆ ಇಟ್ಕೋತೀವಿ, ಅದನ್ನು ಖಂಡಿತ ಬದಲಾಯಿಸೋಕ್ಕೆ ಹೋಗಲ್ಲ ಅಂತ ಪ್ರಾಮಿಸ್ ಮಾಡಿದ ಮೇಲೇ ಸ್ಯಾಂಡರ್ಸ್ ಕೊನೆಗೂ ಒಪ್ಕೋತಾರೆ. ಸೊ ಡೀಲ್ ಪ್ರಕಾರ ಸ್ಯಾಂಡರ್ಸ್ಗೆ ಆನ್ ದ ಸ್ಪಾಟ್ $50,000 ಸಿಗುತ್ತೆ. ಆಮೇಲೆ ಪ್ರತಿ ವರ್ಷ ಅವ್ರಿರೋವರೆಗೂ ಆ್ಯನ್ಯುವಲ್ ಸೆಟಲ್ಮೆಂಟ್ ಥರ $40,000. ಇದನ್ನು ಆಮೇಲೆ $75,000ಗೂ ಏರಿಸ್ತಾರೆ. ಇಷ್ಟಲ್ಲದೆ ಮೆಜಾರಿಟಿ ಓನರ್ಶಿಪ್ ಆಫ್ KFC's ಕೆನಡಿಯನ್ ಫ್ರಾಂಚೈಸಸ್. ಆಮೇಲೆ KFCಯ TV ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಅವರೇ ಬ್ರ್ಯಾಂಡ್ ಅಂಬಾಸಿಡರ್ ಆಗೂ ಕಾಣಿಸ್ಕೊತಾರೆ. ಶುರುನಲ್ಲಿ ಹ್ಯೂಬ್ಲಿನ್ ಅನ್ನೋ ಕಂಪ್ನಿ KFCನ ನಡೆಸ್ತಾ ಇರುತ್ತೆ. ಆಮೇಲೆ ಅದು ಪೆಪ್ಸಿಕೋ ಪಾಲಾಗುತ್ತೆ. 1997ರಲ್ಲಿ ಪೆಪ್ಸಿಕೋ ತನ್ನ ರೆಸ್ಟೋರೆಂಟ್ ಡಿವಿಷನ್ನ ಟ್ರೈಕಾನ್ ಗ್ಲೋಬಲ್ ರೆಸ್ಟೋರೆಂಟ್ಸ್ ಅಂತ ಒಂದು ಸೆಪ್ರೇಟ್ ಕಂಪನಿ ಮಾಡುತ್ತೆ. ಇದೇ ಮುಂದೆ ಯಮ್ ಬ್ರ್ಯಾಂಡ್ಸ್ ಅಂತ ರೀಬ್ರ್ಯಾಂಡ್ ಆಗುತ್ತೆ. ಆವಾಗಿಂದ KFC ಹ್ಯಾಸ್ ರಿಮೇನ್ಡ್ ಅ ಸಬ್ಸಿಡರಿ ಆಫ್ ಯಮ್ ಬ್ರ್ಯಾಂಡ್ಸ್. ಈಗ KFCಯ 4 P's ಆಫ್ ಮಾರ್ಕೆಟಿಂಗ್ ಅಂದರೆ ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್ ಆ್ಯಂಡ್ ಪ್ರಮೋಷನ್ ಕಡೆ ಒಂದು ಕಣ್ಣು ಹಾಯಿಸೋಣ. KFC ಕೋರ್ ಪ್ರಾಡಕ್ಟ್ ಬಂದು ಅದರ ಫ್ರೈಡ್ ಚಿಕನ್. ಇದಲ್ಲದೆ ಅವರ ಮೆನ್ಯೂನಲ್ಲಿ ಬರ್ಗರ್ಸ್, ರ್ಯಾಪ್ಸ್, ರೈಸ್ ಬೌಲ್ಸ್ ಕೂಡ ಇವೆ. KFC is one of the global brands that nailed localization in different countries. ಈಗ ಪ್ರತಿ ದೇಶದಲ್ಲೂ ಅದರದ್ದೇ ಆದ ಕಲ್ಚರ್ ಇರುತ್ತೆ, ರೀಜನಲ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇನಿಷಿಯಲಿ ನಮ್ಮ ದೇಶಕ್ಕೆ KFC ಎಂಟ್ರಿ ಕೊಟ್ಟಾಗ ಅದ್ರ ಮುಂದೆ ಒಂದು ದೊಡ್ಡ ಚಾಲೆಂಜ್ ಇತ್ತು. ನಮ್ಮ ದೇಶದಲ್ಲಿ ಹೆಚ್ಚಿನ ಜನ ವೆಜಿಟೇರಿಯನ್ಸ್ ಆಗಿದ್ರು, ಅಟ್ಲೀಸ್ಟ್ ಆ ಕಾಲದಲ್ಲಿ. ಈಗ ಬಿಡಿ, ಎಷ್ಟೋ ಜನ ನಾನ್ ವೆಜಿಟೇರಿಯನ್ಸ್ ಆಗಿಬಿಟ್ಟಿದ್ದಾರೆ. ಸೊ ನಮ್ಮ ವೆಜಿಟೇರಿಯನ್ ಪಾಪ್ಯುಲೇಷನ್ಗೋಸ್ಕರ KFC ಕೇಮ್ ಅಪ್ ವಿತ್ ವೆಜ್ ಸಿಂಗರ್ ಬರ್ಗರ್, ವೆಜ್ ಸ್ಟ್ರಿಪ್ಸ್ ಆ್ಯಂಡ್ ವೆಜ್ ರೈಸ್ ಬಾಲ್ಸ್. ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಬೇರೆ ದೇಶಗಳಲ್ಲೂ KFC ಹ್ಯಾಸ್ ಮೇಡ್ ಲೋಕಲೈಸೇಷನ್ ಎಫರ್ಟ್ಸ್. ಚೈನಾದಲ್ಲಿ ದೇ ಲಾಂಚ್ಡ್ ಅ ಡ್ರ್ಯಾಗನ್ ಟ್ವಿಸ್ಟರ್, ಅದು ಒಂದು ರ್ಯಾಪ್. ಪೆಕಿಂಗ್ ಡಕ್ ಸಾಸ್ ಹಾಗೆ ಕಾಂಜಿ, ಎಗ್ ಟಾರ್ಟ್ಸ್ ಆ್ಯಂಡ್ ಸೋಯಾ ಮಿಲ್ಕ್ ಇರೋವಂಥ ಒಂದು ರ್ಯಾಪ್. ಆಮೇಲೆ ಜಪಾನಲ್ಲಿ ಅಲ್ಲಿನ ಜನರಿಗೆ ಇಷ್ಟ ಆಗೋ ಟೆರಿಯಾಕಿ ಸಾಸ್, ವಸಾಬಿ ಮತ್ತು ಸೋಯಾ ಸಾಸ್ ಬಳಸ್ತಾರೆ. ಮತ್ತು ಅಲ್ಲಿ ಚೆರಿ ಬ್ಲಾಸಮ್ ಸೀಸನ್ ತುಂಬಾ ಫೇಮಸ್. ಆ ಟೈಮಲ್ಲಿ ದೇ ಆಫರ್ ಸಕುರಾ ಫ್ಲೇವರ್ಡ್ ಚಿಕನ್ ಆ್ಯಂಡ್ ಚೆರಿ ಬ್ಲಾಸಮ್ ಥೀಮ್ಡ್ ಪ್ಯಾಕೇಜಿಂಗ್. ಇಂಡಿಯನ್ಸ್ಗೆ ಬಿರಿಯಾನಿ ಅಂದರೆ ಎಷ್ಟಿಷ್ಟ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಫುಡ್ ಡೆಲಿವರಿ ಆ್ಯಪ್ಸ್ ರಿಪೋರ್ಟ್ಸ್ ಪ್ರಕಾರ ನಮ್ಮ ಜನ ಹೆಚ್ಚು ಆರ್ಡರ್ ಮಾಡೋ ಡಿಶ್ ಅಂದರೆ ಈ ಬಿರಿಯಾನಿ. ಸೊ KFC ತನ್ನ ಮೆನ್ಯೂ ಅಲ್ಲಿ ಬಿರಿಯಾನಿನೂ ಇನ್ಕ್ಲೂಡ್ ಮಾಡುತ್ತೆ. ಆ್ಯಡ್ ನೆನಪಿದೆಯಾ? ಎಲ್ಲರೂ ಕಾಲೋನಲ್ಗೆ ಕೇಳೋಕ್ಕೆ ಶುರು ಮಾಡ್ತಾರೆ, ಯುವರ್ ಫ್ರೈಡ್ ಚಿಕನ್ ಇಸ್ ಸೋ ಗುಡ್, ಬಟ್ ವೆನ್ ವಿಲ್ ಯು ಮೇಕ್ ಬಿರಿಯಾನಿ ಅಂತ. ರೆಗ್ಯುಲರ್ ಮೆನ್ಯೂ ಐಟಮ್ಸ್ ಅಲ್ಲದೆ ಅವಾಗವಾಗ KFC ಲಿಮಿಟೆಡ್ ಆಗಿ ಕೆಲವೊಂದು ಆಫರ್ಸ್ ಕೊಡುತ್ತೆ. KFC ಚಿಜ್ಜಾ, KFC ಡಬಲ್ ಡೌನ್ ಬರ್ಗರ್, ಹೀಗೆ ಬೇರೆ ಬೇರೆ ಥರದ ಆಫರ್ಸ್ ಕೊಡುತ್ತೆ ಟು ಸರ್ಪ್ರೈಸ್ ಆ್ಯಂಡ್ ಡಿಲೈಟ್ ದ ಕಸ್ಟಮರ್ಸ್. ಊಟದ ಕೊನೆಯಲ್ಲಿ ಏನಾದರೂ ಸಿಹಿ ಇರಬೇಕಲ್ವಾ? ಸೊ KFC ಆಲ್ಸೋ ಆಫರ್ಸ್ ವೇರಿಯಸ್ ಬೆವರೇಜಸ್ ಆ್ಯಂಡ್ ಡೆಸರ್ಟ್ಸ್ ಲೈಕ್ ಚಾಕೊಲಾವಾ ಕೇಕ್, ಚೊಕೊಮಡ್ ಪೈ, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಇನ್ನು ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ಬೇರೆ ಬೇರೆ ದೇಶಗಳಲ್ಲಿ KFC ಇರೋದ್ರಿಂದ ಅಲ್ಲಿನ ಎಕನಾಮಿಕ್ ಕ್ಲೈಮೇಟ್ಸ್, ಕನ್ಸ್ಯೂಮರ್ ಬಿಹೇವಿಯರ್ ಪ್ಯಾಟರ್ನ್ಸ್, ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್ಸ್ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಪ್ರೈಸ್ ನಿಗದಿ ಮಾಡ್ತಾರೆ. ಈಗ ಸ್ಟೂಡೆಂಟ್ಸ್ಗೆ ಟೇಸ್ಟಿ ಬಟ್ ಪಾಕೆಟ್ ಫ್ರೆಂಡ್ಲಿ ಆಪ್ಷನ್ಸ್ ಬೇಕು. ಸೊ ಅವ್ರಿಗೆ ಸೂಟ್ ಆಗೋ ಥರ ಮೆನ್ಯೂ ಐಟಮ್ಸ್ ರೆಡಿ ಮಾಡ್ತಾರೆ. ಒಂದು ಟೈಮಲ್ಲಿ KFC ತುಂಬ ಎಕ್ಸ್ಪೆನ್ಸಿವ್ ಈಟ್ರಿ ಅನ್ನೋ ಪರ್ಸೆಪ್ಷನ್ ಇತ್ತು. ಅದನ್ನು ಚೇಂಜ್ ಮಾಡೋಕ್ಕೆ KFC ವಾವ್ ರೇಂಜ್ ಆಫ್ ಬರ್ಗರ್ಸ್, ರ್ಯಾಪ್ಸ್, ಕ್ರಷರ್ಸ್ 2013ರಲ್ಲಿ ಸ್ಟಾರ್ಟ್ ಮಾಡುತ್ತೆ. ಅದು ಕೇವಲ $25 ಮೇಲೆ. 2018ರಲ್ಲಿ ಇಟ್ ಲಾಂಚ್ ದ ಸೂಪರ್ ಸೇವರ್ ರೇಂಜ್ ಸ್ಟಾರ್ಟಿಂಗ್ ಎಟ್ $99 to make KFC appealing to the price sensitive groups. ಅಫ್ಕೋರ್ಸ್ ಈಗ 2025 ಆ್ಯಂಡ್ ಪ್ರೈಸ್ ಚೇಂಜ್ ಆಗಿದೆ. ಒಟ್ಟಿನಲ್ಲಿ ಎಲ್ಲ ವರ್ಗದ ಜನರು KFCಗೆ ಬರಬೇಕು, ಆ ಥರ KFCಯ ಪ್ರೈಸ್ ಸ್ಟ್ರಾಟಜಿ ರೆಡಿ ಮಾಡ್ಕೊಂಡಿದೆ. ಇನ್ನು ಪ್ಲೇಸ್ ಬಗ್ಗೆ ಹೋಗೋದಾದರೆ KFC ಔಟ್ಲೆಟ್ಸ್ ಜಾಸ್ತಿ ಇರೋದೇ ಅರ್ಬನ್ ಏರಿಯಾಸಲ್ಲಿ, ಶಾಪಿಂಗ್ ಮಾಲ್ಸ್, ಟ್ರಾನ್ಸ್ಪೋರ್ಟೇಷನ್ ಹಬ್ಸ್, ಎಲ್ಲಿ ಮ್ಯಾಕ್ಸಿಮಮ್ ಫುಡ್ ಫಾಲ್ ಇರುತ್ತೋ ಅಂಥ ಕಡೆ. ಆ್ಯಂಡ್ ದೀಸ್ ಔಟ್ಲೆಟ್ಸ್ ಕ್ರಿಯೇಟ್ ಅನ್ ಇನ್ವೈಟಿಂಗ್ ಅಟ್ಮಾಸ್ಫಿಯರ್. ನೋಡಿದ ತಕ್ಷಣವೇ ಹೋಗಿ ಅಲ್ಲೊಂದು ಫ್ರೈಡ್ ಚಿಕನ್ ಬಕೆಟ್ ಆರ್ಡರ್ ಮಾಡಿಬಿಡೋಣ ಅನಿಸುತ್ತೆ. ಅಯ್ಯೋ, ರೆಸ್ಟೋರೆಂಟ್ಗೆ ಯಾರು ಹೋಗ್ತಾರೆ, ಮನೆಯಿಂದನೇ ಆರ್ಡರ್ ಮಾಡೋಣ ಅನ್ನೋ ಸುಮಾರಿಗಳಿಗೆ KFC ಆ್ಯಪ್ ಕೂಡ ಇದೆ. KFC ಈಸ್ ಆಲ್ಸೋ ಅಸೋಸಿಯೇಟೆಡ್ ವಿತ್ ಅದರ್ ಫುಡ್ ಡೆಲಿವರಿ ಆ್ಯಪ್ಸ್. KFC ಆ್ಯಡ್ಗಳನ್ನ ನೋಡಿದ್ರೆ ಕ್ರಿಯೇಟಿವಿಟಿ ಮತ್ತು ಹ್ಯೂಮರ್ನ ಪರ್ಫೆಕ್ಟ್ ಬ್ಲೆಂಡ್ ಅನ್ಬೋದು. ಆ್ಯಡ್ ನೋಡಿದ ತಕ್ಷಣವೇ ನಾಳೆ KFCಗೆ ಹೋಗೋಣ ಅನ್ನೋ ಥಾಟ್ ಮೈಂಡಿಗೆ ಬಂದೇ ಬರುತ್ತೆ. ಆ ಥರ ಈ ಆ್ಯಡ್ಗಳನ್ನ ಪ್ರಿಪೇರ್ ಮಾಡಿರ್ತಾರೆ. ಸೆಲೆಬ್ರಿಟಿ ಆ್ಯಡ್ಸ್ ಆರ್ ಟ್ರೂಲಿ ಎಂಟರ್ಟೈನಿಂಗ್. ರಿಮೆಂಬರ್ ಅನಿಲ್ ಕಪೂರ್ಸ್ ಆ್ಯಡ್ ಇನ್ ಸಿಗ್ನೇಚರ್ ಸ್ಟೈಲ್ ಜಕಾಸ್. ಈ ಆ್ಯಡ್ ಇಂಡೈರೆಕ್ಟಾಗಿ ಮೆಕ್ಡೊನಾಲ್ಡ್ಸ್ ಬರ್ಗರ್ನ ಟಾರ್ಗೆಟ್ ಮಾಡ್ದಂಗಿತ್ತು. ಅಗರ್ ಯೇ ಬನ್ ಟಿಕ್ಕಿ ಬರ್ಗರ್ ಹೈ ತೋ ಮೇ ಸೋನಮ್ ಕಪೂರ್ ಹೂँ ಮೂಚೋ ಕೆ ಸಾಥ್. ಇನ್ನು ಪುಷ್ಪ ಮೂವಿ ಸಕ್ಸಸ್ ಆದಮೇಲೆ ಅಲ್ಲು ಅರ್ಜುನ್ ಪ್ರಮೋಟೆಡ್ KFC ಪೆರಿ ಪೆರಿ ಚಿಕನ್ ಸೇಯಿಂಗ್ ನ ಜ್ಯಾದಾ ನ ಕಮ್, ಸ್ಪೈಸ್ ಕರೆಕ್ಟ್ ಹೇ ಬಾಸ್. ಸೊ ಕನ್ಕ್ಲೂಷನ್ ಏನು ಅಂದರೆ ಪಿಜ್ಜಾಸ್, ಬರ್ಗರ್ ಸ್ಪೇಸಲ್ಲಿ ದೇರ್ ಆರ್ ಮಲ್ಟಿಪಲ್ ಪ್ಲೇಯರ್ಸ್ ಇನ್ ದ ಮಾರ್ಕೆಟ್.
ಬಟ್ ವೆನ್ ಇಟ್ ಕಮ್ಸ್ ಟು ಫ್ರೈಡ್ ಚಿಕನ್, KFC ರಿಮೇನ್ಸ್ ದ OG. ಒಬ್ಬ ಮನುಷ್ಯ ಮನ್ಸು ಮಾಡಿದ್ರೆ, ತನ್ನ ಟ್ರೂ ಪ್ಯಾಷನ್ನ ಫಾಲೋ ಮಾಡಿದ್ರೆ, ಅದು ಏನೇ ಅಡೆತಡೆ ಬಂದರೂ ಕೊನೆಗೆ ಒಂದಿನ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅನ್ನೋದಕ್ಕೆ KFC ಸಕ್ಸಸ್ ಸ್ಟೋರಿ ಸರ್ವ್ಸ್ ಆಸ್ ದ ಬೆಸ್ಟ್ ಎಕ್ಸಾಂಪಲ್. ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಂದು ಇನ್ಸ್ಪೈರಿಂಗ್ ಬ್ರ್ಯಾಂಡ್ ಸ್ಟೋರಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಟೋರೀಸ್ ವಿತ್ ಶಿತಲ್ ಶೆಟ್ಟಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.